ಇವತ್ತು ಟ್ರೈನ್ ಇಳಿದು ಈ ಬೆಟ್ಟ ಹತ್ತಕ್ ಬಂದೆ. ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿರೋ ಕಳ್ದಾರಿ ಅಂದ್ರೆ ಇದೊಂದೇ. ಕಳ್ದಾರಿ ಅಂತಲ್ಲ, ಬೇಗ ಹೋಗ್ಬೇಕಲ್ಲ ಅಂತ ಈ ಕಡೆಯಿಂದ ಬರ್ತೀನಿ. ಇಳಿದು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಒಂಥರ ಸಂಕಟ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೇಚೆ ಸಂಕಟ ಅಲ್ಲ, ಮುಜುಗರ. ಹಾಗೆ ಈ ಕಡೆ ನಡ್ಕೊಂಬಂದ್ರೆ ನನ್ ಸೀನಿಯರು ಅಂದ್ರೆ ನನ್ ತಂಗಿಯವ ಬಂದ್ರು. ಇಳಿದು ಬಾರಮ್ಮಯ್ಯ ಇಳಿದು ಬಾರೆ. ನೋಡುವಷ್ಟು ನೋಡಿದ್ದೇವೆ, ಸಹಿಸುವಷ್ಟು ಸಹಿಸಿದ್ದೇವೆ. ನನ್ ಕೈಯಲ್ಲಿರೋ ಅಸ್ತ್ರ ಅಂದ್ರೆ ನನ್ ಫೋನೇ. ನನ್ ಫೋನ್ ಎತ್ತಿದ್ರೆ ಸಾಕು ಜಿಗಿ ಜಿಗಿ ಎಲ್ಲ ಎದ್ಕೊಂಡ್ಬಿಡ್ತಾರೆ. ನಮ್ ಡಿಪಾರ್ಟ್ಮೆಂಟ್ ಬಂದ್ರೆ ನನ್ ಫೋನ್ ಎತ್ಕೊಂಡು ನಂದೇ ವಿಡಿಯೋ ತೆಗ್ದಿರೋ ನಮ್ ಸೀನಿಯರ್ ಅದೇ ನನ್ ತಂಗಿಯವ. ಒಂದ್ ಡಿಸ್ಕ್ಲೇಮರ್ ಕೊಡ್ಬೇಕು ಕೆಳಗಡೆ. ಏನಕ್ಕೆ ಅಂದ್ರೆ ಜೂಮ್ ಅಲ್ಲಿ ಸೆಲ್ಫಿ ವಿಡಿಯೋ ತೆಗ್ದಿರೋದಕ್ಕೆ ಒಂದ್ ಡಿಸ್ಕ್ಲೇಮರ್ ಬರ್ಬೇಕು. ಇದ್ರ ಮಧ್ಯೆ ಕಾಲೇಜ್ ಮುಗಿಸ್ಕೊಂಡು ಪ್ರೈವೇಟ್ ಬಸ್ ಹತ್ಕೊಂಡು ಸೀದಾ ರಾಮನಗರ್ಗೆ ಬಂದೆ. ಪ್ರೈವೇಟ್ ಬಸ್ ಯಾಕಪ್ಪ ಅಂದ್ರೆ ನನ್ ಪಾಸ್ ಕತೆ ಗೋವಿಂದ ಆಗಿತ್ತು. ಬಸ್ ಇರ್ಲಿಲ್ಲ ಅಂತ ಸೀದಾ ಮನೆಗೆ ನಡ್ಕೊಂಡು ಹೋಗೋಣ ಅಂತ ಹೋದ್ರೆ ಮಧ್ಯದಲ್ಲಿ ಮಳೆ ಬೇರೆ ಶುರು ಆಗೋಯ್ತು. ಯಾವ್ದೋ ಅಂಗಡಿ ಸಿಕ್ತಲ್ಲ ಅಂತ ಅಂಗಡಿ ಒಳಗೋಗಿ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ನಾನ್ ಕೂತಿರೋ ಅಂಗಡಿ ರಾಮನಗರದಲ್ಲಿ ಫೇಮಸ್ ಆಗಿರೋ ಅಜ್ಜಿ ಹೋಟೆಲ್ ಅಂತ. ಇಲ್ಲಿ ಈಗ್ಲೂ ಸೌದೆ ಒಲೆಲ್ಲೇ ಅಡಿಗೆ ಮಾಡ್ತಾರೆ. ಅದ್ರ ಮಧ್ಯ ಮಳೆ ನಿಲ್ತಲ್ಲ ಅಂತ ಹೊರಟು ಬಂದ್ರೆ ಮಳೆ ಇನ್ನೂ ಜೋರಾಗೋಯ್ತು. ಇನ್ನೇನ್ ಅರ್ಧಂಬರ್ಧ ನೆಂದಿದ್ದೀನಲ್ಲ ಅಂತ ನೆನ್ಕೊಂಡೆ ಬರ್ತಿದ್ದೆ. ನಾನು ಒಳ್ಳೆ ಏನೋ ಕಳ್ಕೊಂಡಿರೋ ನಂಗೆ ಸೀದಾ ನಡ್ಕೊಂಡ್ ಬರ್ತಾ ಇದೆ. ಅಂತದೇನಾಗಿಲ್ಲ. ಹಾಗೆ ನೆನ್ಕೊಂಡು ಮನೆಗ್ ಬಂದೆ. ಮಳೇಲಿ ನೆನ್ಕೊಂಡು ಮನೆಗ್ ಬಂದ್ರೆ ನಮ್ಮ ಅಮ್ಮ ನೋಡಿ ಕ್ಯಾರೆ ಬುಲಾರೆ ಅನ್ಲಿಲ್ಲ. ಅವ್ರ ಪಾಡ್ಗೆ ಅವ್ರು ತರಕಾರಿ ಹಚ್ಕೊಂಡ್ ಕೂತಿದ್ರು. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.